ಶನಿವಾರ ದಿನಾಂಕ 6ನೇ ತಾರೀಕು ಡಿಸೆಂಬರ್ 2025ರಂದು ನಮ್ಮ ಹಾಸನ ಜಿಲ್ಲೆಗೆ, ನಮ್ಮ ಹಾಸನ ನಗರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು, ಇವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಇಲಾಖೆಯ ಸಚಿವರು ಆಗಿರುವ ಶ್ರೀಯುತ ಕೃಷ್ಣ ಬೈರೇಗೌಡ ಸರ್ ಅವರ ನೇತೃತ್ವದಲ್ಲಿ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳನ್ನು ಒಳಗೊಂಡ ಶಾಸಕರು, ಸಂಸದರು ಮತ್ತು ಇತರ ಪ್ರಮುಖ ವ್ಯಕ್ತಿಗಳು ಮತ್ತು ಎಲ್ಲ ಜಿಲ್ಲೆಯ ಜನತೆಯ ಒಳಗೊಂಡಂತೆ ಒಂದು ಸಮಾವೇಶವನ್ನು ನಾವು ಇದಕ್ಕೆ ಒಂದು ಟೈಟಲನ್ನೇ ಕೊಟ್ಟಿದ್ದೇವೆ, ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶ ಅಂತ ಹೇಳಿ. ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯನ್ನು ಒಂದು ಪ್ರಗತಿಯ ಹಾದಿಯಲ್ಲಿ, ಹಾಸನ ಜಿಲ್ಲೆ ಪ್ರಗತಿಯ ಹಾದಿಯಲ್ಲಿ ಇದೆ ಅನ್ನೋದನ್ನು ತೋರಿಸಲಿಕ್ಕೆ ಮತ್ತು ಮುಖ್ಯ ಉದ್ದೇಶ ನಮ್ಮ ಈ ಎಲ್ಲ ಸರ್ಕಾರಿ ಸವಲತ್ತುಗಳ ಒಂದು ಪಡೆದಿರ್ತಕ್ಕಂತಹ ಮತ್ತು ಪಡೀತಾ ಇರ್ತಕ್ಕಂತಹ ಫಲಾನುಭವಿಗಳನ್ನು ಸೇರಿಸಿ ಅವ್ರಿಗೊಂದು ಒಂದು ಕೃತಜ್ಞತಾ ಭಾವದಿಂದ, ಸಮರ್ಪಣಾ ಭಾವದಿಂದ ತಮ್ಮ ಸೇವೆಗಳನ್ನು, ಸರ್ಕಾರದ ಸೇವೆಗಳನ್ನು ಅವರಿಗೆ ಮುಟ್ಟಿಸಲಿಕ್ಕೆ ಒಂದು ಪ್ರಯತ್ನ. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಲಾಗಿದೆ. ಸುಮಾರು 70,000ಕ್ಕಿಂತ ಹೆಚ್ಚು ಫಲಾನುಭವಿಗಳು, ವಿವಿಧ ಇಲಾಖೆಯ ಫಲಾನುಭವಿಗಳು, ಅದರಲ್ಲೂ ಕಂದಾಯ ಇಲಾಖೆಯ ಫಲಾನುಭವಿಗಳನ್ನು ನಾವು ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇವೆ. ನಮಗೆ ಗೊತ್ತಿರೋ ಹಾಗೆ ಕಂದಾಯ ಇಲಾಖೆ ಈ 1-2 ವರ್ಷಗಳಲ್ಲಿ ಏನು ಆಗಿದೆ ಅದು ಒಂದು ರೀತಿಯ ಕ್ರಾಂತಿಕಾರಿ ಬೆಳವಣಿಗೆ ಅಂತಲೇ ಹೇಳ್ಬೋದು. ಯಾಕಂದರೆ 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂತಹ ಭೂಮಿ ವ್ಯಾಜ್ಯಗಳು, ಭೂಮಿ ರಿಲೇಟೆಡ್ ಸಮಸ್ಯೆಗಳು, ಅವನ್ನೆಲ್ಲ ಒಂದು ತಾತ್ವಿಕ ಒಂದು ನೆಲೆಯನ್ನು ಕಂಡುಕೊಳ್ಳಲಿಕ್ಕೆ ಸಹಾಯ ಮಾಡತಕ್ಕಂತಹ ಅನೇಕ ಅಭಿಯೋಜನೆಗಳು ಈಗ ನಮ್ಮಲ್ಲಿ ದರಖಾಸ್ತು ಕೊಡಿ ಅಭಿಯಾನ ಅಂತ ಶುರು ಮಾಡಿದ್ರು. ನಮ್ಮ ಸನ್ಮಾನ್ಯ ಕಂದಾಯ ಇಲಾಖೆಯ ಸಚಿವರ ನೇತೃತ್ವದಲ್ಲಿ ಅದು ಎಷ್ಟು ಚೆನ್ನಾಗಿ ಮೂಡಿ ಬಂತು ಅಂದರೆ ಆ ಅಭಿಯಾನ, ನಮ್ಮ ಹಾಸನ ಜಿಲ್ಲೆ ಆ ಅಭಿಯಾನದಲ್ಲಿ ಮೊದಲ ಸ್ಥಾನದಲ್ಲಿದೆ. ಯಾವುದರಲ್ಲಿ ಹೊಸ ಪಹಣಿಗಳನ್ನು ಸೃಜನೆ ಮಾಡಿದರು. ಸುಮಾರು 12,000 ಪಹಣಿಗಳನ್ನು, RTCಗಳನ್ನು ನಾವು ಸೃಜನೆ ಮಾಡಿದ್ದೇವೆ. ಇದು ಹೇಗೆ ಅಂದರೆ ದರಖಾಸ್ತು ಕೋಡಿ ಅಂದರೆ ಸರ್ಕಾರದ ಜಮೀನಿನಲ್ಲಿ ಅನೇಕ ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಅಲ್ಲಿನ ಮಂಜೂರಿದಾರರಿಗೆ ಅವರು ಇದುವರೆಗೂ ಕೋಡಿನೇ ಆಗಿರಲಿಲ್ಲ. ಸೊ ಅಂತಹ ಫಲಾನುಭವಿ